ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ವಿಶ್ರುತಾತ್ಮನೇ ನಮಃ. ಓಂ ಗೃಣತಃ ಸ್ತೋಮವಾಹಾಃ ಅಸ್ಮೈ ವಯಂ ತದ್ ಯದ್ವಾವಾನ ತದ್ವಿವಿಷ್ಮ ಇಂದ್ರಾಯ ಯೋನಃ ಪ್ರದಿವೋ ಅಪಸ್ಕಃ ಸುತೆ ಸೋಮೇ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಬರುವಂತಹ ವಿಷ್ಣು ಸಹಸ್ರನಾಮ ಸ್ತೋತ್ರದ 212ನೇಯ ನಾಮ ವಿಶ್ರುತಾತ್ಮ ಅಂತನ್ನುವಂಥದ್ದು. ಮತ್ತು ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರ ಇದಿಷ್ಟನ್ನು ನಾವೀಗ ನೋಡಬೇಕಾಗಿದೆ. ಮೊಟ್ಟ ಮೊದಲು ವಿಶ್ರುತಾತ್ಮ ಅನ್ನುವ ನಾಮಕ್ಕೆ ಏನು ಅರ್ಥ ಅಂತನ್ನೋದನ್ನು ನೋಡೋಣ. ಭಗವಂತ ವಿಶ್ರುತಾತ್ಮ ಯಾಕೆಂದರೆ ಅವನ ಸ್ವರೂಪ ಎಲ್ಲ ಕಡೆ ಪ್ರಸಿದ್ಧವಾದದ್ದು. ಶಾಸ್ತ್ರ ಪುರಾಣ ಇತ್ಯಾದಿ ಎಲ್ಲ ಕಡೆಯೂ ಕೂಡ ಪ್ರಸಿದ್ಧವಾದ್ದು. ಸಮಸ್ತ ವಿಶ್ವದಲ್ಲಿ ಕೂಡ ವಿಶ್ರುತ ಎಲ್ಲರಿಗೂ ಗೊತ್ತಿರುವಂಥ ಸ್ವರೂಪವುಳ್ಳವನು. ಅದಕ್ಕಾಗಿ ಆತನನ್ನು ವಿಶ್ರುತಾತ್ಮ ಅಂತ ಹೀಗೆ ವರ್ಣಿಸ್ತಾರೆ. ಮತ್ತು ಈ ನಾಮಕ್ಕೆ ಸಂಬಂಧಪಟ್ಟಂತೆ ವಿಶ್ರುತಾತ್ಮ ಅಂದರೆ ಯಾವ ಭಗವಂತನ ಅನುಗ್ರಹದಿಂದ ನಾವು ಆತ್ಮರು ಎಲ್ಲರೂ ಕೂಡ ವಿಶ್ರುತರಾಗ್ತೇವೋ, ಬಹುಶ್ರುತರು, ಶಾಸ್ತ್ರಜ್ಞಾನ ಸಂಪನ್ನರಾಗ್ತೇವೋ ಅಂಥ ಭಗವಂತನನ್ನು ಆ ಕಾರಣದಿಂದ ವಿಶ್ರುತಾತ್ಮ ಅಂತ ಹೇಳಬೇಕು. ವಿ ಅಂದರೆ ವಿಶಿಷ್ಟನಾದವನು, ಶ್ರುತ ಅಂದರೆ ಪ್ರಸಿದ್ಧನಾದವನು, ಆತ್ಮ ಅಂದರೆ ಸರ್ವತ್ರ ವ್ಯಾಪ್ತನಾದವನು. ಹೀಗೆ ಇನ್ನೂ ಒಂದು ಅರ್ಥವನ್ನು ಕೂಡ ಬೇರೆ ಬೇರೆ ವ್ಯಾಖ್ಯಾನಕಾರರು ವರ್ಣನೆ ಮಾಡ್ತಾರೆ. ಇದಿಷ್ಟು ಸಾಮಾನ್ಯವಾಗಿ ನಾವು ಈ ಮಂತ್ರಕ್ಕೆ ನೋಡಿದಂಥ ಅರ್ಥಗಳು. ಇನ್ನು ಮುಂದೆ ಮೂಲ ಋಗ್ವೇದದಲ್ಲಿ ಏನೊಂದು ಮೂಲ ಮಂತ್ರ ಇದೆ, ಯಾವ ಮಂತ್ರದಿಂದ ಈ ಬೃಹತಿಯನ್ನು ಸಂಪಾದನೆ ಮಾಡಿದ್ದಾರೆ, ಆ ಮೂಲ ಮಂತ್ರಕ್ಕೆ ಏನು ಅರ್ಥ ಆಗ್ತದೆ ಅಂತ ಅನ್ನೋದನ್ನು ಈಗ ನೋಡೋಣ. 6ನೇ ಮಂಡಲದಲ್ಲಿ 23ನೇ ಸೂಕ್ತದಲ್ಲಿ 4ನೇ ಮಂತ್ರ ಇದೆ, ಗಂತೆಯಾಂತೆ ಸವನಾ ಹರಿಭ್ಯಾಮ್ ಅಂತ. ಅಲ್ಲಿ ಕೊನೆಗೆ ಗೃಣತಃ ಸ್ತೋಮವಾಹ ಅಂತ 4ನೇ ಮಂತ್ರ ಬಂದಿದೆ. ಆ ಗಂತೆಯಾಂತೆ ಅನ್ನೋ ನಾಮದಲ್ಲಿ ಮಂತ್ರದಲ್ಲಿ ಕೊನೆಗೆ ಗೃಣತಃ ಸ್ತೋಮವಾಹ ಅಂತ. ಗಂತೆಯಾಂತೆ ಅನ್ನೋ ಮಂತ್ರವನ್ನು ಕರ್ತಾವೀರಂ ನರ್ಯಂ ಸರ್ವವೀರಂ ಶ್ರೋತಾಹವಂ ಅನ್ನುವವರೆಗೆ ಹಿಂದಿನ ನಾಮಕ್ಕೆ ಸಂಬಂಧಪಟ್ಟಂತೆ ನಾವು ಇಟ್ಕೊಂಡಿದ್ದೇವೆ. ಈ ಗೃಣತಃ ಸ್ತೋಮವಾಹ ಅಂತ 4ನೇ ಮಂತ್ರದ ಕೊನೆಯ ಭಾಗ, ಅದನ್ನು ಮತ್ತು ಅದ್ರ ಮುಂದೆ ಬರುವಂತಹ 5ನೇ ಮಂತ್ರ ಅಸ್ಮೈ ವಯಂ ಯದ್ವಾವಾನ ತದ್ವಿವಿಷ್ಮ ಇಂದ್ರಾಯ ಯೋನಃ ಪ್ರದಿವೋ ಅಪಸ್ಕಃ ಸುತೆ ಸೋಮೆ. ಇಷ್ಟನ್ನ 5ನೇ ಮಂತ್ರದ ಇಷ್ಟು ಭಾಗವನ್ನು ನಾವು ಈ 212ನೇ ಬೃಹತಿಯ ಸಂಪಾದನೆಗಾಗಿ ಬಳಸ್ತೇವೆ. ಅಲ್ಲಿ ಮತ್ತೆ ಇನ್ನೂ 5ನೇ ಮಂತ್ರ ಮುಂದುವರಿತದೆ ಮೂಲವೇದದಲ್ಲಿ, ಅದು ಮುಂದಿನ ಭಾಗಕ್ಕೆ ಸಂಬಂಧಪಡ್ತದೆ. ಸಾಯಣಾಚಾರ್ಯರು ಇದಕ್ಕೇನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ಈಗ ನೋಡೋಣ. ಆ 4ನೇ ಮಂತ್ರದಲ್ಲಿ ಗೃಣತಃ ಸ್ತೋಮವಾಹ ಅಂತಿದೆ. ಗೃಣತಃ ಅಂದರೆ ಯಾರು ತನ್ನನ್ನು ಸ್ತುತಿಸ್ತಾರೋ ಅವರಿಗೆ ಸ್ತೋಮವಾಹ. ಅವರು ಮಾಡುವಂಥ ಸ್ತೋತ್ರವನ್ನು ಇವನು ಸ್ವೀಕಾರ ಮಾಡ್ತಾನೆ ಅಂತ ಅದರ ತಾತ್ಪರ್ಯ.
ಹೀಗೆ ತನ್ನನ್ನು ಸ್ತೋತ್ರ ಮಾಡುವವರ ಸ್ತೋತ್ರ ಎಷ್ಟೇ ಇದ್ರೂ ಅದೆಲ್ಲವನ್ನು ಅನಾಯಾಸವಾಗಿ ಸ್ವೀಕಾರ ಮಾಡುವವನು. ಇದು ಹಿಂದಿನ ಮಂತ್ರದಿಂದ ಬರುವಂತಹ ಅರ್ಥ. ಮುಂದೆ ಈ ಮಂತ್ರದಲ್ಲಿ 5ನೇ ಮಂತ್ರ ಇದೆ. ಪ್ರತಿವಹ ಅಂತ ಒಂದು ಶಬ್ದ ಇದೆ. ಪ್ರತಿಭಾ ಅಂದ್ರೆ ಪುರಾಣ, ಪ್ರಾಚೀನ ಪುರುಷ ಅಂತ ಅದಕ್ಕರ್ಥ ಸಾಯಣಾಚಾರ್ಯ ಬರೀತಾರೆ. ನಮಗಾಗಿ ಅವನು ಅಪಸ್ಕಃ ಅಂದ್ರೆ ಪೋಷಣಾದಿಗಳನ್ನು ಮಾಡುವವನು, ಧಾರಣ ಪೋಷಣೆಗಳನ್ನು ಮಾಡಿ ನಮ್ಮನ್ನ ಆತ ಸಲಹುತ್ತಾನೆ. ಆ ಇಂದ್ರ ಭಕ್ತರಾದಂಥ ನಮ್ಮಿಂದ ಏನು ಸ್ತೋತ್ರವನ್ನ ಬಯಸ್ತಾನೆ, ಭಕ್ತರಾದಂಥ ನಾವು ಏನು ಸ್ತೋತ್ರಗಳನ್ನು ಮಾಡಬೇಕು ಅಂತ ಅವನ ಒಂದು ಬಯಕೆ ಇದೆ, ಅದೆಲ್ಲವನ್ನು ಕೂಡ ನಾವು ಆತನಿಗಾಗಿ ಮಾಡ್ತೇವೆ. ಅದು ಅಲ್ಲಿ ನಮ್ಗೆ ಕಾಣಿಸುವಂಥ ತಾತ್ಪರ್ಯ. ಅಸ್ಮೈ ಈ ಇಂದ್ರನಿಗಾಗಿ, ವಯಂ ನಾವು, ವಿವಿಷ್ಮಃ ಅದನ್ನು ಮಾಡಿ ಮುಗಿಸ್ತೇವೆ, ಮಾಡಿ ಆತನಿಗೆ ಅರ್ಪಿಸ್ತೇವೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಸೋಮರಸವನ್ನ ಸುತೇ ಸೋಮೆ ಅಂತಿದೆ. ಸೋಮರಸವನ್ನ ಹಿಂಡಿ ಇಟ್ಟ ಮೇಲೆ ಅವನಿಗಾಗಿ ನಾವು ಸ್ತೋತ್ರಗಳನ್ನು ಮಾಡ್ತೇವೆ. ಆ ಸ್ತೋತ್ರಗಳೆಲ್ಲವನ್ನೂ ಅವನು ಸ್ವೀಕಾರ ಮಾಡ್ತಾನೆ ಅಂತ ಅದರ ತಾತ್ಪರ್ಯ. ಇದಿಷ್ಟು ಸಾಯಣಾಚಾರ್ಯರು ಆ ಮಂತ್ರಕ್ಕೆ ಕೊಡುವಂತಹ ಅರ್ಥ. ಮುಂದೆ ಭಗವಂತಾಚಾರ್ಯರು ಈ ಮಂತ್ರಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ನೋಡೋಣ. ಭಗವಂತಾಚಾರ್ಯರ ದೃಷ್ಟಿಯಲ್ಲಿ ಸುಶ್ವಯ ಉಲೋಕಂ ದಾತಾ ವಸುಸ್ತುವತೆ ಕೀರಯೇಚಿತ ಗಂತೆ ಯಾಂತಿ ಸಮನಾ ಹರಿಭ್ಯಾಂ ಬಭ್ರಿರ್ವಜ್ರಂ ಪಪಿಸ್ಸೋಮಂ ಅಂತನ್ನುವುದು ವಿಶ್ರುತಾತ್ಮ ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತಹ ಒಂದು ಮಂತ್ರ. ಹೀಗೆ ವಿಶ್ರುತಾತ್ಮ ಅನ್ನೋ ನಾಮಕ್ಕೆ ಸಂಬಂಧಪಟ್ಟಂತೆ ಮಂತ್ರ, ಬೃಹತಿ ಮಂತ್ರ ಬೇರೆನೇ ಇದೆ ಅವರ ದೃಷ್ಟಿಯಲ್ಲಿ. ಮತ್ತೆ ಅದು 209ನೇ ಮಂತ್ರ. ರಘುನಾಥ ಸ್ವಾಮಿಗಳ ದೃಷ್ಟಿಯಲ್ಲಿ ನಾವೀಗ ನೋಡ್ತಿರುವುದು 212ನೇ ಮಂತ್ರ ಮತ್ತು ನಾಮ ಕೂಡ. ಭಗವಂತಾಚಾರ್ಯ ತಿಳಿಸುವಂತೆ ಅರ್ಥಗಳು ಬೇರೆ ಇವೆ. ಲೋಕವಿಖ್ಯಾತವಾದ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ 4 ಪುರುಷಾರ್ಥಗಳನ್ನು ನಮಗೆ ಕೊಡ್ತಾನೆ. ಆತನೋತಿ ಅಂದ್ರೆ ನಮಗೆ ಕೊಡ್ತಾನೆ. ಆತನೋತಿ ತ್ಯಾತ್ಮ. ಮತ್ತೆ ಪುರಾಣ, ವೇದ ಇತ್ಯಾದಿಗಳಲ್ಲಿ ಪ್ರಸಿದ್ಧವಾದಂತಹ ಸ್ತೋತ್ರಗಳೇನಿವೆ, ಆ ಸ್ತೋತ್ರಗಳನ್ನು ಕೂಡ ಆತ ಆಪ್ನೋತಿ ಸ್ವೀಕಾರ ಮಾಡ್ತಾನೆ. ಮತ್ತೆ ಶಾಸ್ತ್ರಗಳಲ್ಲಿ, ಯಜ್ಞಗಳಲ್ಲಿ ಪ್ರಸಿದ್ಧವಾದ ಸೋಮರಸವನ್ನು ಹತ್ತಿ ಸ್ವೀಕಾರ ಮಾಡ್ತಾನೆ. ಹೀಗೆಲ್ಲ ಅರ್ಥಗಳು ಅದಕ್ಕೆ ಬರ್ತವೆ. ಆ ಭಗವಂತಾಚಾರ್ಯ ಹೇಳುವಂತೆ ಹೆಚ್ಚಾಪ್ನೋತಿ ಯದಾದತ್ತೆ ಹೆಚ್ಚಾತಿ ವಿಷಯಾರಿಹ ಹೆಚ್ಚಾಸಿ ಸಂತತೋಭಾವ ತಸ್ಮಾದ್ ಆತ್ಮೇತಿ ಭಣ್ಯತೆ ಅಂತ ಆತ್ಮಶಬ್ದದ ಅರ್ಥಗಳನ್ನ ಬೇರೆ ಬೇರೆ ಹೇಳಿದ್ದಾರೆ. ಅದು ಮಹಾಭಾರತ ಶ್ಲೋಕ, ಆಚಾರ್ಯರು ಸರ್ವಮೂಲದಲ್ಲಿ ಹೇಳಿರುವಂಥ ಶ್ಲೋಕ. ಅದನ್ನು ಬಳಕೆ ಮಾಡ್ಕೊಂಡಿದ್ದಾರೆ ಭಗವಂತಾಚಾರ್ಯರು. ಆಪ್ನೋತಿ ಹೊಂದುವವನು, ಎಲ್ಲ ಸ್ತೋತ್ರಗಳನ್ನು ಕೂಡ ಇವನು ಹೊಂದುವವನು ಅಂತ ಅವ್ರ ತಾತ್ಪರ್ಯ. ಮತ್ತೆ ಅತ್ತಿ ವಿಷಯಗಳನ್ನ ತಿನ್ನುವುದರಿಂದ ಈತ ಆತ್ಮ ಅಂತ ಹೇಳಿದ್ದಾರೆ. ತಿನ್ನುವುದರಿಂದ ಅಂದ್ರೆ ಇಲ್ಲಿ ಸೋಮರಸವನ್ನು ತಿನ್ನೋದು. ಅವನು ಬೇರೆ ವಿಷಯಗಳನ್ನೇನು ಅವನು ತಿನ್ನಬೇಕಾಗಿಲ್ಲ. ನಾವು ಆತನಿಗೆ ಕೊಡುವುದು ಸೋಮರಸವನ್ನು, ಆತ ಸ್ವೀಕಾರ ಮಾಡುವುದು ಕೂಡ ಸೋಮರಸವನ್ನೇ. ಹೀಗೆ ಸೋಮರಸವನ್ನ ಆತ ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಅತ್ತಿ, ಆಪ್ನೋತಿ ಇವೆಲ್ಲ ಅರ್ಥಗಳು ಕೂಡ ಆತ್ಮಶಬ್ದದಲ್ಲಿ ಸೇರಿರುವುದರಿಂದ ವಿಶ್ರುತಾತ್ಮ ಅನ್ನುವ ಅರ್ಥ ಬರ್ತದೆ ಅಂತ ಭಗವಂತಾಚಾರ್ಯರ ತಾತ್ಪರ್ಯ. ಅವರ ದೃಷ್ಟಿಯಲ್ಲಿ ಮಂತ್ರದ ಅರ್ಥ ಹೀಗಾಗ್ತದೆ. ಗಣತಃ ತನ್ನನ್ನು ಸ್ತೋತ್ರ ಮಾಡುವಂಥ ಭಕ್ತ ಏನಿದ್ದಾನೆ, ಆ ಭಕ್ತನ ಸ್ತೋಮವಾಹ, ಸ್ತೋಮ ಅಂದ್ರೆ ಸ್ತೋತ್ರದ ಸಮೂಹ, ಅದನ್ನು ವಾಹಾಹ ಸ್ವೀಕಾರ ಮಾಡುವವನು ಅಂತ ಇಷ್ಟು ಅರ್ಥವನ್ನ ಭಗವಂತಾಚಾರ್ಯರು ಆ ಗಣತ ಸ್ತೋಮವಾಹ ಅನ್ನೋದು ಕೇಳ್ತಾರೆ. ಅದಾದ್ಮೇಲೆ ಮುಂದೆ ಅಸ್ಮೈ ವಯಂ ವಾಬಾನಃ ಅಂತ. ವಾಬಾನ ಅಂದ್ರೆ ವವಾನ, ಏನನ್ನು ಭಗವಂತ ಬಯಸ್ತಾನ. ವಸ್ತುತಃ ಭಗವಂತ ನಮ್ಮಿಂದ ಏನನ್ನು ಬಯಸೋದಿಲ್ಲ. ನಾವು ವೇದ ಮಂತ್ರಗಳಿಂದ ಆತನನ್ನು ಸ್ತುತಿಸಬೇಕು ಅಂತ ಆತ ಬಯಸ್ತಾನೆ. ಸ್ತುತಿಸಿದ್ದರಿಂದ ಆತನಿಗೆ ಲಾಭ ಅಲ್ಲ, ನಮಗೆ ಲಾಭ. ಹೀಗೆ ಅದನ್ನು ಅವನು ಸ್ವೀಕಾರ ಮಾಡ್ತಾನೆ. ಆ ಸ್ತೋತ್ರವನ್ನು ಅವನು ಮಾಡಿದ್ದನ್ನೆಲ್ಲ ನಾವು ಆತನಿಗೆ ಕೊಡ್ತೇವೆ.
ಆತನಿಗೆ ನಾವು ಅದನ್ನು ಹೊಂದಿಸ್ತೀವಿ ಅಂತ ಅರ್ಥ. ರಾಜರಿಗೆ ಅವರ ಸೇವಕರು ಬೇಕಾದ್ದೆಲ್ಲವನ್ನು ಕೊಡ್ತಾರಲ್ಲ, ಆ ಥರ ಒಡೆಯನಾದ ಭಗವಂತನಿಗೆ ನಾವೆಲ್ಲವನ್ನೂ ಕೂಡ ಕೊಡ್ತೇವೆ ಅಂತ ಅದರ ತಾತ್ಪರ್ಯ. ಪ್ರತಿಭ ಅಂದರೆ ಪುರಾಣ, ಪ್ರಾಚೀನ ಪುರುಷ ಅಂತ ಅದರ ಅರ್ಥ. ಅನಾದಿ ಪ್ರತಿಭ ಪ್ರವಯಾಹ ಅಂತ ಒಂದು ಕೋಶವನ್ನು ಭಗವಂತಾಚಾರ್ಯರು ಉದ್ಧರಿಸ್ತಾರೆ. ಅಥವಾ ಪ್ರತಿಭಾ ಅಂದರೆ ಪ್ರಕೃಷ್ಟವಾದ ಕಾರಣ, ಇದು ಕಿರಣವುಳ್ಳವನು, ಪ್ರಕೃಷ್ಟವಾದ ಶ್ರೇಷ್ಠವಾದ ಬೆಳಕುಳ್ಳವನು ಅಂತ ಅರ್ಥವನ್ನು ಹೇಳ್ತಾರೆ. ಅವನು ನಮಗೆ ಅಪಹ ಕರ್ಮಾಣಿ, ಪ್ರತಿನಿತ್ಯ ನಾವು ಏನು ಕರ್ಮಗಳನ್ನು ಮಾಡಬೇಕು ಅನ್ನೋದನ್ನೆಲ್ಲ ಅವನೇ ನಮಗೆ ತಿಳಿಸುವವನು. ಈ ಕರ್ಮಗಳನ್ನೆಲ್ಲ ಶಾಸ್ತ್ರದ ಮೂಲಕ ನಮಗೆ ತೋರಿಸಿಕೊಟ್ಟು ಇದನ್ನೆಲ್ಲ ಮಾಡಿಸುವವನೇ ಅವನು. ಆದ್ದರಿಂದ ಅವನು ಅಪಸ್ಕ ಅಂತ ಹೇಳಬೇಕು. ಅಂಥ ಭಗವಂತನಿಗಾಗಿ ಸೋಮ ಬಳ್ಳಿಯನ್ನು ಹಿಂಡಿ ನಾವು ರಸವನ್ನು ತೆಗೆದಿಟ್ಟಿರ್ತೇವೆ, ಮತ್ತೆ ಅದನ್ನು ಅವನಿಗೆ ನಾವು ಕೊಡ್ತೇವೆ ಅಂತ ಎಷ್ಟು ಅದರ ತಾತ್ಪರ್ಯ. ಇದು ಭಗವಂತಾಚಾರ್ಯರು ನಮಗೆ ಕೊಡುವಂಥ ಅರ್ಥ. ಇನ್ನು ಮುಂದೆ ಈ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಅಯಂ ಇಂದ್ರ, ಈ ಭಗವಂತ, ಸೋಮೇ ಸ್ತುತಿ ಸುತೇ ಸತಿ, ಸೋಮ ರಸವನ್ನು ಹಿಂಡಿ ಇಟ್ಟಾಗ, ಗೃಣತಃ, ಇದೆಲ್ಲ ಸಾಯಣಾಚಾರ್ಯರು ಹೇಳಿದಂತೆಯೇ ಇದೆ, ಸ್ತೋತ್ರ ಮಾಡುವ ಭಕ್ತನ ಸ್ತೋಮವನ್ನು, ಭಕ್ತ ಸ್ತೋತ್ರ ಸಮುದಾಯವನ್ನು, ಮಂತ್ರಗ್ರಾಮವನ್ನು ಇವನು ಸ್ವೀಕಾರ ಮಾಡ್ತಾನೆ. ಪ್ರತಿಭಾ ಅಂದರೆ ಜ್ಞಾನಾದಿ ಪ್ರಕಾಶಕ ಅಂತ ಅರ್ಥ. ಇದು ಭಗವಂತಾಚಾರ್ಯ ಕೊಡುವ ಅರ್ಥಕ್ಕಿಂತ ಸ್ವಲ್ಪ ಬೇರೆ ಆಗಿದೆ. ಆದರೂ ಅಲ್ಲಿ ಒಂದು ಬೆಳಕು ಅಂತ ಅರ್ಥ ಇತ್ತು ಅಲ್ಲಿ. ಆ ಅರ್ಥವನ್ನೇ ಮತ್ತು ರಘುನಾಥ ಸ್ವಾಮಿಗಳು ಹೇಳುವಂಥ ಅರ್ಥವನ್ನೇ ನಾನು ಸ್ವೀಕಾರ ಮಾಡಿದ್ದೇನೆ ನನ್ನ ಅನ್ವಯ ಅರ್ಥದಲ್ಲಿ. ಅವನು ಅಪಹ ಅಂದರೆ ಪೋಷಣಾದಿ ಕರ್ಮಗಳನ್ನು, ನಮ್ಮೆಲ್ಲರನ್ನು ಕೂಡ ಪೋಷಿಸುವಂಥ ಕಾರ್ಯವನ್ನು ಈ ಭಗವಂತ ಮಾಡ್ತಾನೆ ಅಂತ ಅದರ ತಾತ್ಪರ್ಯ. ಮತ್ತು ಏನು ಸ್ತೋತ್ರವನ್ನು ಆತ ನಮ್ಮಿಂದ ಬಯಸ್ತಾನೆ, ಅದೇ ಸ್ತೋತ್ರವನ್ನು ನಾವು ಆತನಿಗೂ ಕೂಡ ಮಾಡ್ತೇವೆ. ಆ ಸ್ತೋತ್ರವನ್ನು ಆತನಿಗೆ ಮಾಡಿ ಆ ಸ್ತೋತ್ರ ಎಲ್ಲ ಕಡೆಯೂ ಕೂಡ ಪ್ರಖ್ಯಾತ ಆಗುವಂತೆ ನಾವು ಮಾಡ್ತೇವೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಸುತೆ ಸೋಮೆ ಅಂದರೆ ಸೋಮರಸವನ್ನು ಹಿಂಡಿ ಇಟ್ಟಿದ್ದಾಗ ಅಂತ ಹೀಗದರ ಅರ್ಥ. ಮತ್ತೆ ಅಲ್ಲಿ ವಿಷ್ಣುತಃ ಆತ್ಮ ಅಂತಿದೆಯಲ್ಲ, ಅದಕ್ಕೆ ಹೀಗರ್ಥ. ರಘುನಾಥ ಸ್ವಾಮಿಗಳು ಹೇಳುವಂತೆ, ವಿಷ್ಣುತಃ ಪ್ರಸಿದ್ಧ ಆತ್ಮ ಸ್ತೋತ್ರಂ ಯಸ್ಯ ಸಹ ಇತಿ ನಿರುಕ್ತೆ. ಆತ್ಮನ ಶಬ್ದಕ್ಕೆ ಸ್ತೋತ್ರ ಅಂತ ಅರ್ಥ ಅವರು ಮಾಡಿದಂತೆ ಕಾಣಿಸ್ತದೆ ರಘುನಾಥ ಸ್ವಾಮಿಗಳು. ಯಾರ ಸ್ತೋತ್ರಗಳು ಶಾಸ್ತ್ರ, ಪುರಾಣ ಮತ್ತು ವೇದ ಇತ್ಯಾದಿ ಶಾಸ್ತ್ರಗಳಲ್ಲಿ ಪ್ರಸಿದ್ಧವಾಗಿದೆಯೋ ಅವನನ್ನು ವಿಷ್ಣುತಾತ್ಮ ಅಂತ ಹೇಳಬೇಕು ಅಂತ. ಇಲ್ಲಿಯೂ ಕೂಡ ಈ ಮಂತ್ರದಲ್ಲಿ ಸ್ತೋತ್ರಗಳ ಬಗ್ಗೆನೇ ಬಂದಿದೆ. ಆದ್ದರಿಂದ ಈ ನಾಮಕ್ಕೂ ಮತ್ತು ಈ ಬೃಹತಿ ಮಂತ್ರಕ್ಕೂ, ವಿಷ್ಣುತಾತ್ಮ ಅನ್ನುವ ವಿಷ್ಣು ಸಹಸ್ರನಾಮ ಸ್ತೋತ್ರದ ನಾಮಕ್ಕೂ ಈ ಬೃಹತಿ ಮಂತ್ರಕ್ಕೂ ಸಂಬಂಧವನ್ನು ರಘುನಾಥ ಸ್ವಾಮಿಗಳು ಅಭಿಪ್ರಾಯ ಪಡ್ತಾರೆ ಅಂತ ನಾವು ತಿಳ್ಕೊಳ್ಬಹುದು. ಇನ್ನು ಮುಂದೆ ಇದಕ್ಕೆ ನಾನೇನು ಅರ್ಥ ಮಾಡ್ತೇನೆ ಅಂತ ಅನ್ನೋದನ್ನು ನೋಡೋಣ. ಇವರೆಲ್ಲರೂ ದೊಡ್ಡವರು ಹೇಳಿದಂಥ ಅರ್ಥಗಳನ್ನೇ ನಾನು ಸ್ವೀಕಾರ ಮಾಡಿದ್ದೇನೆ, ಸ್ವಲ್ಪ ಬದಲಾಯಿಸ್ಕೊಂಡಿದ್ದೇನೆ. ಇಂದ್ರ, ಈ ಭಗವಂತ, ಸೋಮೆ ಭಕ್ತಿಪೂರ್ಣೆ ಮನಸ್ಸೇ ಸುತೇ ಸತಿ. ಆದರೆ ಸೋಮ ಬಳ್ಳಿ ಅಂತ ನಾನು ಅರ್ಥ ಮಾಡೋದನ್ನು ಬಿಟ್ಟುಬಿಟ್ಟಿದ್ದೇನೆ ಬಹಳ ಹಿಂದೆನೆ. ಭಕ್ತಿಪೂರ್ಣವಾದ ಮನಸ್ಸನ್ನು ನಾವು ಸಿದ್ಧ ಮಾಡಿ ಇಟ್ಟಾಗ ಆ ಭಗವಂತನಿಗಾಗಿ, ಈ ಭಗವಂತ ಏನು ಮಾಡ್ತಾನೆ, ಗೃಣತಃ ಗೃಣತಃ ಅಂದರೆ ಸ್ತೋತ್ರ ಮಾಡುವ ಸಾಧಕ. ಆ ಸಾಧಕನ ಸ್ತೋಮವಾಹ, ಸ್ತೋತ್ರದ ಸ್ತೋಮವನ್ನು, ಸ್ತೋಮ ಅಂದರೆ ಸಮೂಹ ಅಂತ ಅರ್ಥ. ಅನೇಕ ಕಡೆ ಅದನ್ನ ಈ ಮಂತ್ರಗಳ ಸಮೂಹ ಏನಿರ್ತದೆ ಅದಕ್ಕೆ ಸ್ತೋಮ ಅನ್ನೋ ಶಬ್ದವನ್ನು ಬಳಕೆ ಮಾಡ್ತಿರ್ತಾರೆ. ಗರುಡೋ ಭಗವಾನ್ ಸ್ತೋತ್ರ ಸ್ತೋಮ ಛಂದೋಮಯ ಪ್ರಭು ಅಂತ ನಾರಾಯಣ ವರ್ಮದಲ್ಲೆಲ್ಲ ಅದನ್ನೇ ಸ್ತೋಮ ಅನ್ನುವುದನ್ನ ಜನದ ಸಮೂಹ ಅನ್ನೋದಕ್ಕಿಂತ ಹೆಚ್ಚಾಗಿ ಮಂತ್ರಗಳ ಸಮೂಹ ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡ್ತಿರ್ತಾರೆ.
ಅದರಿಂದ ಆ ಸ್ತೋತ್ರ ಸಮೂಹವನ್ನು ವಾಹಾಹ ಸ್ವೀಕರ್ತ ಈ ಭಗವಂತ. ಮತ್ತೆ ಯಹ ಯಾವ ಈ ಭಗವಂತ, ಯಹ ಅಂದರೆ ಯಾವ ಈ ಭಗವಂತ ಅಂತಲೂ ಅರ್ಥ ಮಾಡ್ಬೋದು. ಇನ್ನೊಂದು ಜ್ಞಾನಸ್ವರೂಪನಾದ ಈ ಭಗವಂತ ಅಂತಲೂ ಅರ್ಥ ಮಾಡ್ಬೋದು. ನಹ ನಮಗೆ ಅವನು, ಪ್ರತಿವಹ ಅಂದರೆ ಜ್ಞಾನಾದಿ ಪ್ರಕಾಶಕ. ಇದು ರಘುನಾಥ ಸ್ವಾಮಿ ಹೇಳಿದ ಅರ್ಥವನ್ನು ನಾನು ಇಟ್ಕೊಂಡಿದ್ದೇನೆ. ಅದು ಈ ಬೃಹತಿ ಮಂತ್ರಕ್ಕೂ ಮತ್ತು ನಾಮಕ್ಕೂ ಇರುವ ಸಂಬಂಧವನ್ನು ಸ್ಪಷ್ಟಪಡಿಸ್ತದೆ. ಅದಕ್ಕಾಗಿ ಆ ಅರ್ಥವನ್ನು, ಜ್ಞಾನಾದಿಗಳನ್ನು ನಮ್ಮಲ್ಲಿದ್ದ ಜ್ಞಾನವನ್ನು ಹೊರಹಾಕುವವನು ಅನ್ನೋ ಅರ್ಥ ಇಟ್ಕೊಂಡಿದ್ದೇನೆ. ಅಪಹ ಅಂದರೆ ನಿತ್ಯ ನಾವು ಅನುಷ್ಠಾನ ಮಾಡಬೇಕಾದ ಕರ್ಮಗಳನ್ನು, ಆ ಕರ್ಮಗಳನ್ನು ಈತ ನಮಗೆ ತೋರಿಸಿಕೊಡ್ತಾನೆ. ಅದು ಭಗವಂತಾಚಾರ್ಯರು ಹೇಳಿರುವಂತಹ ಅರ್ಥ. ಈ ಕರ್ಮಗಳನ್ನು ತಾನು ಮಾಡಿ ತೋರಿಸ್ತಾನೆ. ಅಕಹ ಅಕರೋತ್, ತಾನು ಮಾಡಿ ತೋರಿಸ್ತಾನೆ. ಮತ್ತೆ ನಮಗೆ ನಿಯಮನ ಮಾಡಿ ತೋರಿಸಿದಾನವನು. ಅವತಾರ ರೂಪದಲ್ಲಿ ತಾನು ಮಾಡಿ ತೋರಿಸಿದ್ದಾನೆ ರಾಮಕೃಷ್ಣಾದಿ ರೂಪಗಳಿಂದ. ಮತ್ತೆ ಮೂಲ ರೂಪದಲ್ಲಿದ್ದಾಗ ಹಯಗ್ರೀವ, ವ್ಯಾಸ ಇತ್ಯಾದಿ ರೂಪಗಳಿಂದ ಅವನನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಶಾಸ್ತ್ರದಲ್ಲಿ ಪ್ರತಿಪಾದಿಸಿ ತೋರಿಸಿದ್ದಾನೆ ಅಂತ ಅರ್ಥ. ಭಗವಂತ ಹತ್ರ ಹೇಳಿದ ಅರ್ಥವನ್ನು ಇಟ್ಕೊಂಡಿದ್ದೇನೆ. ಅಯಂ ಈ ಭಗವಂತ. ಯತ್ತು ವಾವಾನ, ವಾವಾನ ಅಂತ ಇದ್ರೆ ಅದನ್ನ ವವಾನ ಅಂತ ಓದ್ಬೇಕು ನಾವು. ಸಂಹಿತಾ ಪಾಠದಲ್ಲಿ ವಾವಾನ, ಪದಪಾಠದಲ್ಲಿ ವವಾನ ಅಂತ ಕಾಣಿಸ್ತದೆ. ಕಾಮಯಾಮಾಸ, ಅವನೇನು ಬಯಸ್ತಾನೋ, ತಸ್ಮೈ ಆ ಭಗವಂತನಿಗೆ ತತ್ ಅದನ್ನೇ ಅವನು ಬಯಸಿದ್ದೆಲ್ಲವನ್ನೂ ನಾವು ವಿವಿಷ್ಮಃ ಪ್ರಾಪಯಾಮಃ, ನಾವು ಅವನಿಗೆ ಅದನ್ನ ಕೊಡ್ತೇವೆ ಅಂತ. ನಮ್ಮಿಂದ ಅವನು ನಿರೀಕ್ಷಿಸುವುದು ಜ್ಞಾನ, ಭಕ್ತಿ, ವೈರಾಗ್ಯ, ಶ್ರವಣ, ಮನನ, ಧ್ಯಾನ ಇವುಗಳನ್ನೇ. ಅದೆಲ್ಲವನ್ನು ನಾವು ಆತನಿಗೆ ಕೊಡ್ತೇವೆ ಅಂತ ಅದರ ತಾತ್ಪರ್ಯ. ಇಲ್ಲಿ ವಿಶ್ರುತಾತ್ಮ ಅಂತಿದೆಯಲ್ಲ, ಅದನ್ನ ಹೀಗೆ ನೋಡ್ಬೇಕು ನಾವೀಗ. ವಿಶೇಷೇಣ ಶ್ರುತಂ ಯಸ್ಯ ಸಹ ವಿಶ್ರುತಃ. ಈ ಜೀವಾತ್ಮನನ್ನ, ಸಾಧಕನಾದ ಜೀವಾತ್ಮನನ್ನ ವಿಶ್ರುತ ಅಂತ ಹೇಳಬೇಕು. ಯಾಕೆಂದ್ರೆ ವಿಶೇಷವಾದ ಶ್ರವಣ ಅವನಿಗಾಗ್ತದೆ. ಮುಕ್ತಿಗೆ ಹೋಗೋದಕ್ಕಿಂತ ಮುಂಚೆ ಅವನು ತನ್ನ ತಾನೇನು ಜ್ಞಾನವನ್ನ ಗಳಿಸ್ಬೇಕಾಗಿದೆ ಅದನ್ನು ಗಳಿಸ್ಬೇಕಾಗ್ತದೆ. ಜ್ಞಾನ ಅಂದ್ರೆ ಎಲ್ಲರೂ ಗಳಿಸ್ಬೇಕಾದ ಜ್ಞಾನವೇ ಜ್ಞಾನ. ಒಬ್ಬ ಸಾಧಕ ನಿರ್ದಿಷ್ಟವಾಗಿ ಗಳಿಸ್ಬೇಕಾದಿರ್ತದಲ್ಲ, ಅದನ್ನ ವಿಜ್ಞಾನ ಅಂತ ಹೇಳ್ತಾರೆ. ನಮಗಿದು ಅನೇಕ ಕಡೆ ಕೇಳಿ ಗೊತ್ತಿದೆ. ವಿಜ್ಞಾನಂ ಆತ್ಮಯೋಗ್ಯಂ ಸ್ಯಾತ್ ಜ್ಞಾನಂ ಸಾಧಾರಣಂ ಸ್ಮೃತಂ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಆತ್ಮಯೋಗ್ಯ, ಒಬ್ಬ ಸಾಧಕನಿಗೆ ನಿರ್ದಿಷ್ಟವಾಗಿ ಏನು ಬೇಕಾಗ್ತದಲ್ಲ ಅವನ ಸಾಧನೆಗೆ, ಅದು ವಿಜ್ಞಾನ, ಅದೇ ವಿಶ್ರುತ. ಜ್ಞಾನ ಅಂದ್ರೆ ಎಲ್ಲರೂ ತಿಳಿಬೇಕಾದ ಕೆಲವು ಸಾಮಾನ್ಯ ಸಂಗತಿಗಳಿವೆ, ಅದು ಜ್ಞಾನ. ಹೀಗೆ ಇದೆಲ್ಲವೂ ಕೂಡ ಬರುವುದು ಆ ಭಗವಂತನಿಂದಲೇ. ವಿಶೇಷೇಣ ಶ್ರುತ ಶ್ರವಣ ಆಗುವುದು, ವಿಶೇಷಣ ಶ್ರವಣವನ್ನು ಯಾರು ಮಾಡ್ತಾನೆ ಅವನೇ ವಿಶ್ರುತ, ವಿಶ್ರುತನಾದಂಥ ಸಾಧಕ. ವಿಶ್ರುತಃ ಆತ್ಮ ಯಸ್ಮಾತ್ ಸಹ ವಿಶ್ರುತಾತ್ಮ. ಆತ್ಮ ಅಂದ್ರೆ ಜೀವಾತ್ಮ, ಅವನು ಚತುರ್ಮುಖ ಇರ್ಬೋದು, ಮತ್ತೆ ಯಾರೇ ಇರಬಹುದು, ಅವರೆಲ್ಲರೂ ಕೂಡ ವಿಶ್ರುತರಾಗುವುದು, ವಿಶೇಷವಾಗಿ ತಾವು ತಿಳಿಯಬೇಕಾದ್ದನ್ನು ತಿಳಿಯುವುದು. ಯಸ್ಮಾತ್ ಯಾವ ಪರಮಾತ್ಮನಿಂದಲೋ ಆ ಪರಮಾತ್ಮನನ್ನ ವಿಶ್ರುತಾತ್ಮ ಅಂತ ಹೇಳುವುದು. ಅವನ ಅನುಗ್ರಹದಿಂದಲೇ ನಾವು ಇದನ್ನೆಲ್ಲ ತಿಳಿಯಬೇಕು. ಇಲ್ಲದೆ ಹೋದ್ರೆ ನಮಗೆ ಬರಬೇಕಾದ ವಿಶೇಷ ಜ್ಞಾನ ನಮಗೆ ಬರೋದಿಲ್ಲ. ಇದನ್ನೇ ಬೃಹತಿ ಮಂತ್ರ ಪ್ರತಿವಹ ಎಂಬ ಶಬ್ದದಿಂದ ಹೇಳಿದೆ. ಜ್ಞಾನಾದಿ ಪ್ರಕಾಶಕ, ನಾವು ತಿಳಿಯಬೇಕಾದ ವಿಶಿಷ್ಟವಾದ ಸಂಗತಿ ನಮ್ಮೊಳಗೆ ಇದ್ದೇ ಇದೆ, ಅದನ್ನು ಈ ಭಗವಂತ ಹೊರ ಹಾಕ್ತಾನೆ ಅಂತ ಅದರ ತಾತ್ಪರ್ಯ. ಅಭಿವ್ಯಕ್ತ ಮಾಡ್ತಾನೆ. ಹೀಗೆ ನಾಮಕ್ಕೂ ಮತ್ತೆ ಬೃಹತಿ ಮಂತ್ರಕ್ಕೂ ಇರುವಂಥ ಸಂಬಂಧ ಇದು. ಇದು ನಾನು ಆಲೋಚನೆ ಮಾಡಿದಂಥ ಸಂಬಂಧ. ಇದು ಸರಿ ಕಾಣಿಸ್ತದೋ ಹೇಗೆ ಅಂತ ಅನ್ನೋದನ್ನ ತಾವೆಲ್ಲ ಶ್ರವಣ ಮಾಡುವವರು ಪರಿಶೀಲಿಸಿ ಹೇಳಬೇಕು. ಇನ್ನು ಮುಂದೆ ಈ ವಿಶ್ರುತಾತ್ಮ ಅನ್ನೋದರ ಭಾವಾರ್ಥವನ್ನು ನೋಡೋಣ. ಈ ಬೃಹತಿ ಮಂತ್ರದ ಭಾವಾರ್ಥ. ಸರ್ವೇಶ್ವರನಾದ ಈ ಭಗವಂತ ತನ್ನ ಭಕ್ತರು ಭಕ್ತಿಯಿಂದ ಮಾಡಿದ ಸ್ತುತಿಯನ್ನ ಸ್ವೀಕರಿಸ್ತಾನೆ. ನಮಗೆ ಜ್ಞಾನವನ್ನ, ನಮ್ಮ ವಿಶೇಷ ಜ್ಞಾನವನ್ನ ವ್ಯಕ್ತ ಮಾಡ್ತಾನೆ. ನಾವು ಮಾಡಬೇಕಾದ ಧಾರ್ಮಿಕ ಕಾರ್ಯಗಳನ್ನು ಮಾಡಿ ತೋರಿಸ್ತಾನೆ ನಮಗೆ. ಅಂತಹ ಆತ ಏನನ್ನು ಬಯಸ್ತಾನೋ ಅದನ್ನು ಆತನಿಗೆ ನಾವು
ಅರ್ಪಿಸ್ತೇವೆ ಅಂತ ಭಕ್ತರು ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ವಿಶ್ರುತಾತ್ಮ ಅಂದರೆ ಎಲ್ಲ ಕಡೆ ಪ್ರಸಿದ್ಧವಾದ ಸ್ವರೂಪವುಳ್ಳವನು ಅಂತ ಅರ್ಥ. ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಉಲ್ಲೇಖಗಳೇನಿವೆ ಅದನ್ನು ನಮ್ಮ ಗುರುಗಳಾದ ಸಗ್ರಿ ರಾಘವೇಂದ್ರಾಚಾರ್ಯರು ತಮ್ಮ ವಿಷ್ಣು ಸಹಸ್ರನಾಮ ಪುಸ್ತಕದಲ್ಲಿ ಸಂಗ್ರಹಿಸಿದ್ದನ್ನು ಒಂದು ಬಾರಿ ನೋಡೋಣ. ಶಾಸ್ತ್ರಗಳಲ್ಲಿ ಪ್ರಸಿದ್ಧನಾದ ನಮ್ಮ ಸ್ವಾಮಿ ಅಂತ ಹೀಗರ್ಥ. ವಿಶ್ರುತಃ ಪ್ರಸಿದ್ಧ ಆತ್ಮ ಸರ್ವಂ ಆತ್ಮೀಯತೆಯ ಆದತ್ತೆ. ನಮ್ಮೆಲ್ಲರನ್ನೂ ಇವರು ತನ್ನ ಭಕ್ತರು ಅಂತ ಸ್ವೀಕಾರ ಮಾಡುವನಾದ್ರಿಂದ ಆತ ಆತ್ಮ ಅಂತ ಅದಕ್ಕೆ ಅರ್ಥ. ಶ್ರುತಿಗಳಲ್ಲಿ ಸ್ಮೃತಿಗಳಲ್ಲಿ ವಿಶಿಷ್ಟವಾಗಿ ಪ್ರತಿಪಾದಿತವಾದ ಸ್ವರೂಪ ಇದ್ದವನು. ಓಂಕಾರದಿಂದ ಭಗವಂತನನ್ನ ಎಲ್ಲ ಶಾಸ್ತ್ರಗಳು ಕೂಡ ಹೇಳ್ತವೆ. ಓಂಕಾರದಿಂದ ಆತ ಪ್ರತಿಪಾದ್ಯ. ಇದೆಲ್ಲ ಅನೇಕ ಕಡೆ ಬಂದಿದೆ. ಸರ್ವೇ ವೇದಾಯತ್ ಪದಮಾಮನಂತೆ ತಪಾಂಸಿ ಸರ್ವಾಣಿ ಚೇದ್ವದಂತೆ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತೆ ತತ್ತೇ ಪದಂ ಸಂಗ್ರಹೇಣ ಬ್ರವೀಮ್ಯೋಮಿತ್ಯೇತದ ಅಂತ ಕಾಟಕೋಪನಿಷತ್ತು. ಇದೇ ಮಂತ್ರ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೇ ಅಂತ ಮಹಾಭಾರತದಲ್ಲಿ ಬಂದಿದೆ. ವಿಶಿಷ್ಟವಾಗಿ ಪ್ರತಿಪಾದನೆ ಮಾಡುವುದು, ಭಗವಂತನ ಸ್ವರೂಪವನ್ನು ವಿಶಿಷ್ಟವಾಗಿ ಪ್ರತಿಪಾದನೆ ಮಾಡುವುದು ಅಂದರೆ ಓಂಕಾರದಿಂದ ಸಂಗ್ರಹ ರೂಪವಾಗಿ ಪ್ರತಿಪಾದನೆ ಮಾಡುವುದು ಅಂತ ಅರ್ಥ. ಅಥೋಸ್ಮಿ ಲೋಕೆ ವೇದೇಚ ಪ್ರಥಿತಃ ಪುರುಷೋತ್ತಮ. ಗೀತೆಯಲ್ಲೂ ಭಗವಂತ ಹೇಳ್ಕೋತಾನೆ, ನಾನು ವೇದಗಳಲ್ಲಿ ಮತ್ತು ಪೌರುಷೇಯ ಶಾಸ್ತ್ರಗಳಲ್ಲಿ ಎಲ್ಲ ಕಡೆಯೂ ಕೂಡ ಪ್ರಸಿದ್ಧವಾದ ಸ್ವರೂಪವುಳ್ಳವನಾಗಿದ್ದೇನೆ. ಕೆಲವು ಕಡೆ ವಿಶ್ರುತಾತ್ಮ ಅನ್ನೋ ಶಬ್ದಕ್ಕೆ ಹೀಗೂ ಅರ್ಥ ಮಾಡ್ತಾರೆ. ವೇದಾದಿಗಳ ಸರಿಯಾದ ಜ್ಞಾನ ಇಲ್ಲದೆ ಇದ್ದವನಿಗೆ, ಪುರಾಣಾದಿಗಳ ಸರಿಯಾದ ಜ್ಞಾನ ಇಲ್ಲದೆ ಇದ್ದವನಿಗೆ ಈ ಶಾಸ್ತ್ರವನ್ನು ಓದಿದ್ರೂ ಕೂಡ ವಿರುದ್ಧವಾಗಿ ಕಾಣಿಸ್ತದೆ. ವಿ ಅಂದರೆ ವಿಶಿಷ್ಟವಾಗಿ ಅಂತ ಒಂದು ಅರ್ಥ. ವಿಶಿಷ್ಟವಾಗಿ ಕಾಣಿಸುವುದಲ್ಲದೆ ವಿರುದ್ಧವಾಗಿ ಕೂಡ ಕಾಣಿಸಿಬಿಡ್ತದೆ ಮೊದಲು. ಅಂಥ ಸ್ವರೂಪವುಳ್ಳವನು ಹೌದು. ಅವನ ಕರುಣೆ ತಪ್ಪಿದರೆ ವಿರುದ್ಧವಾಗಿ ಕಾಣಿಸ್ತದೆ. ಕರುಣೆ ಇದ್ದರೆ ಅದೇ ನಮಗೆ ವಿಶಿಷ್ಟವಾಗಿ ಆತನ ಸ್ವರೂಪವನ್ನು ಪ್ರತಿಪಾದನೆ ಮಾಡುವಂತೆ ಕಾಣಿಸ್ತದೆ. ಆದ್ದರಿಂದ ಆತನನ್ನು ವಿಶ್ರುತಾತ್ಮ ಅಂತ ಹೀಗೆ ನಾವು ಶಬ್ದದಿಂದ ಉಪಾಸಿಸಬೇಕು. ಸರ್ವ ವಿಲಕ್ಷಣವಾಗಿ ನಿರ್ಧಾರಿತವಾದ ಸ್ವರೂಪವುಳ್ಳವನು ಅಂತ ಮತ್ತೊಂದರ್ಥ. ವಿಲಕ್ಷಣತೆಯ ಶ್ರುತಃ ಅವಧೃತಃ ಆತ್ಮ ಸ್ವರೂಪಂ ಯಶಸಃ ಅಂತ. ಸಯೇಷ ಭಗವಾನ್ ನೈವ ಶ್ರೀವದ್ ಅನ್ಯಾಶ್ರಯೋ ಹರಿಹಿ ನಚ ಬ್ರಹ್ಮಾದಿವದ್ ವಿಷ್ಣು ನೈವಾಸೌ ಬುದ್ಧವತ್ ಕ್ವಚಿತ್. ಈಗ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲೆಲ್ಲ ವರ್ಣನೆ ಮಾಡ್ತಾರೆ. ಲಕ್ಷ್ಮೀದೇವಿ ಅಂತ ಅಲ್ಲ ಈ ಭಗವಂತ, ಚತುರ್ಮುಖ ಬ್ರಹ್ಮನಂತೆ ಅಲ್ಲ, ಮುಕ್ತರಂತೆಯೂ ಕೂಡ ಅಲ್ಲ, ಜಡಗಳಂತೆ ಅಲ್ಲ, ಇವನು ಎಲ್ಲರಿಗಿಂತ ವಿಲಕ್ಷಣ ಅಂತ ಹೀಗೆ ಅವನನ್ನು ಶಾಸ್ತ್ರದಲ್ಲಿ ಪ್ರತಿಪಾದಿಸ್ತಾರೆ. ಅದಕ್ಕಾಗಿ ಆತ ವಿಶ್ರುತ, ವಿಶಿಷ್ಟವಾಗಿ ಪ್ರತಿಪಾದಿತ ಆದವನು ಶಾಸ್ತ್ರದಲ್ಲಿ ಅಂತ. ವಿಶ್ರುತ, ಶ್ರುತ ಅಂದರೆ ತಿಳಿಯಲ್ಪಟ್ಟವನು, ವಿಶ್ರುತ ಅಂದರೆ ತಿಳಿಯಲ್ಪಡದೇ ಇದ್ದವನು ಅಂತಲೂ ಅರ್ಥ ಆಗ್ತದೆ. ಚೆನ್ನಾಗಿ ತಿಳಿಯಲ್ಪಡುವವನು, ತಿಳಿಯಲ್ಪಡದೇ ಇರುವವನು, ವಿರುದ್ಧವಾಗಿ ತಿಳಿಯಲ್ಪಡುವವನು, ಹೀಗೆ ಮೂರು ರೀತಿ ಅರ್ಥ ಆಗ್ತದೆ. ಭಗವಂತ ಅನಂತ ಆದ್ದರಿಂದ, ಅನಂತ ಮಹಿಮಾ ಆದ್ದರಿಂದ ಅವನ ಸ್ವರೂಪವನ್ನು ಯಾರೂ ಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಲೇ ಚತುರ್ಮುಖ ರುದ್ರನಿಗೆ ಅದನ್ನು ಉಪದೇಶ ಮಾಡ್ತಾನೆ. ಸ್ವಲ್ಪವನ್ನೇ ನೀನು ತಿಳಿದಿದ್ದೆ ಅಂತ ಅರ್ಥ, ನಾನು ಕೂಡ ಸ್ವಲ್ಪವನ್ನೇ ತಿಳಿದಿದ್ದೇನೆ ಅಂತಲೇ ಅರ್ಥ. ಅವರವರ ಯೋಗ್ಯತೆಗೆ ತಕ್ಕಂತೆ ಭಗವಂತನ ಸ್ವರೂಪವನ್ನು ನಾವೆಲ್ಲ ತಿಳ್ಕೋತೇವೆ. ಅಷ್ಟಕ್ಕಾದರೂ ಕೂಡ ಆತನ ಅನುಗ್ರಹ ಬೇಕೇ ಬೇಕು. ಅದನ್ನೆಲ್ಲ ಶಾಸ್ತ್ರದಲ್ಲಿ ಹೇಳ್ತಾರೆ. ಇದೇ ಮನ್ಯಸೆ ಸುವೇದೇತಿ ದಹರಮಯವಾಪಿ ನೂನಂ ತ್ವಂ ವೇತ್ಥ ಬ್ರಹ್ಮಣೋ ರೂಪಂ. ತಲವಕಾರ ಉಪನಿಷತ್ತಿನಲ್ಲಿ ಬ್ರಹ್ಮ ಚತುರ್ಮುಖ ಇದು ರುದ್ರನಿಗೆ ಹೇಳೋ ಮಾತು. ಸ್ವಲ್ಪವೇ ತಿಳಿದಿದ್ದೀನೇನು. ಯದ್ಯಸ್ಯ ತ್ವಂ ಯದಸ್ಯ ದೇವೇಶ್ವಥತು ಮೀಮಾಂಸ್ಯಮೇವ. ಎಲ್ಲರೂ ಕೂಡ ಮತ್ತೆ ಅದ್ರ ಬಗ್ಗೆ ವಿಚಾರವೇ ಮಾಡಬೇಕು, ಮತ್ತಷ್ಟು ಆಲೋಚನೆ ಮಾಡಬೇಕೇ ಹೊರತು ಯಾರಿಗೂ ಅದು ಪೂರ್ಣವಾಗಿ ತಿಳಿದದ್ದಲ್ಲ. ವಿ ಅಂದರೆ ತಾನು ಪರಮಾತ್ಮ ಅಂತಾನೆ ಅರ್ಥ. ತನ್ನಿಂದಲೇ ತಿಳಿಯಲ್ಪಟ್ಟ ಸ್ವರೂಪ ಉಳ್ಳವನೇ ಹೊರತು ಬೇರೆ ಯಾರಿಂದಲೂ ತಿಳಿಯಲ್ಪಟ್ಟವನಲ್ಲ. ಅವನೇನಾದರೂ ಸ್ವಯಮೇವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಅಂತ ಗೀತಾದಲ್ಲಿ ಹೇಳಿರುವಂತೆ
ನೀನೇ ತಿಳ್ಕೊಂಡಿದ್ದೀನಿ ನಿನ್ನನ್ನು ಹೊರತು ಬೇರೆ ಯಾರೂ ಕೂಡ ನೀನು ತಿಳಿದಷ್ಟು ತಿಳಿದವರಲ್ಲ ಅಂತ ವರ್ಣನೆ ಮಾಡ್ತಾರೆ. ಅಂದ್ರೆ ವಿವಿಧ ಶಾಸ್ತ್ರಗಳಲ್ಲಿ ಋಗ್ ಯಜುಸ್ ಸಾಮ ಅಥರ್ವಾಶ್ಚ ಭಾರತಂ ಪಂಚರಾತ್ರಕಂ ಮೂಲ ರಾಮಾಯಣಂ ಚೇವ ಶಾಸ್ತ್ರಮಿತ್ಯ ವಿಧೀಯತೆ. ಹೀಗೆಲ್ಲ 4 ವೇದಗಳು, ಭಾರತ, ಪಂಚರಾತ್ರ ಮತ್ತು ಮೂಲ ರಾಮಾಯಣ ಇತ್ಯಾದಿ ಎಲ್ಲ ಗ್ರಂಥಗಳಲ್ಲಿಯೂ ಕೂಡ ವಿವಿಧ ಶಾಸ್ತ್ರಗಳಲ್ಲಿ ಪ್ರತಿಪಾದಿತವಾದ ಸ್ವರೂಪ ಇದ್ದವನು ಅಂತ ಹೀಗಾದರ ತಾತ್ಪರ್ಯ. ಅಲ್ಲೆಲ್ಲ ಪ್ರತಿಪಾದಿತವಾದ ಸ್ವರೂಪ ಇದ್ದವನು ನೀನು. ವಿಷ್ಣುತರು ಅಂದ್ರೆ ಈ ದೇವತೆಗಳಂತೆ, ಎಲ್ಲ ದೇವತೆಗಳು, ನಾನಾ ಥರದ ದೇವತೆಗಳು. ಆ ಎಲ್ಲ ದೇವತೆಗಳಲ್ಲಿ ಅಂತರ್ಯಾಮಿಯಾಗಿರುವವನು ಅಂತ ಮತ್ತೊಂದು ಅರ್ಥವನ್ನು ಕೂಡ ಹೇಳ್ತಾರೆ. ಆತ್ಮ ಅಂದ್ರೆ ಅಂತರ್ಯಾಮಿ ಅಂತ ಅರ್ಥ. ಶಾಸ್ತ್ರದಲ್ಲಿ ಅಗ್ನಿ, ಯಮ, ವರುಣ ಮೊದಲಾದ ಬೇರೆ ಬೇರೆ ದೇವತೆಗಳನ್ನು ಹೇಳ್ತಿರ್ತಾರಲ್ಲ, ಆ ಎಲ್ಲ ದೇವತೆಗಳಲ್ಲಿ ಅಂತರ್ಯಾಮಿಯಾದ ಸ್ವರೂಪ ಉದ್ದವನು ಈ ಭಗವಂತ ಅಂತ ಅದರ ಅರ್ಥ. ಆತ್ಮ ಅಂದ್ರೆ ಸರ್ವನಿಯಂತ್ರಿತ ಅಂತ ಬೃಹದಾರಣ್ಯಕ ಉಪನಿಷತ್ ಹೇಳಿದೆ. ಲಕ್ಷಾಲಂಕಾರ ವಿಶ್ರುತಾತ್ಮ ಅನ್ನೋ ಶಬ್ದಕ್ಕೆ ಅರ್ಥವನ್ನು ಹೇಳಿಲ್ಲ. ಶಾಂಕರ ಭಾಷ್ಯದಲ್ಲಿ ಸತ್ಯಜ್ಞಾನಾದಿ ಲಕ್ಷಣಗಳಿಂದ ಕೂಡಿದವನು, ಸತ್ಯ ಸ್ವರೂಪ, ಜ್ಞಾನ ಸ್ವರೂಪ ಇತ್ಯಾದಿ ಲಕ್ಷಣಗಳಿಂದ ಕೂಡಿದ ಆತ್ಮ ಇವನು, ಹೀಗೆ ಪ್ರಸಿದ್ಧನಾದವನು ಅಂತ ಅರ್ಥವನ್ನು ಹೇಳ್ತಾರೆ. ಪರಾಶರ ಭಟ್ರು ಹೇಳುವಂತೆ ಎಲ್ಲ ಕಾಲದಲ್ಲಿ ಎಲ್ಲರಿಂದ ಬಹಳ ಆಶ್ಚರ್ಯಪೂರ್ವಕವಾಗಿ ಶ್ರವಣ ಮಾಡಲ್ಪಟ್ಟಿದ್ದಾನೆ. ಅಂಥ ವಿಶಿಷ್ಟವಾದ ಗುಣವುಳ್ಳವನು ಅವನು. ವಿಸ್ಮಯೇನ ಶ್ರುತಂ ದೇವೈಹಿ ಸೈಂಹಂ ಯಸ್ಯಾಪದಾನಕಂ ಕ್ಷೀರಂ ತೈರ್ವಿಶ್ರುತಾತ್ಮ ಸ ಕೀರ್ತಿಪ್ರದೋ ಮನೋಹ ಅಂತ. ಪರಾಶರ ಭಟ್ರ ವ್ಯಾಖ್ಯಾನದೊಂದು ವೈಶಿಷ್ಟ್ಯ ಇದು. ಎಲ್ಲ ದೇವತೆಗಳು, ವಿದ್ವಾಂಸರು ಮೊದಲಾದವರೆಲ್ಲ ಬಹಳ ವಿಸ್ಮಯದಿಂದ ಈ ನರಸಿಂಹ ರೂಪದ ಭಗವಂತನ ಲೀಲೆಯನ್ನ ಶ್ರವಣ ಮಾಡ್ತಾರೆ, ಪ್ರವಚನ ಮಾಡ್ತಾರೆ. ಅದಕ್ಕೆ ಆತ ವಿಶ್ರುತಾತ್ಮ, ಮಹಾಕೀರ್ತಿಪ್ರದೋ ಮನುಹು ಅಂತ. ವಿಶ್ರುತ ಅಂದ್ರೆ ಕೀರ್ತಿ, ಎಲ್ಲ ಕಡೆ ಪರಿಚಿತ ಇರುವುದು ಅಂತ ಅರ್ಥ. ವಿಶ್ರುತಾತ್ಮ ಅನ್ನುವ ನಾಮವನ್ನ, ಈ ಮಂತ್ರವನ್ನ ಪಠನೆ ಮಾಡಿದವರಿಗೂ ಕೂಡ, ಪುರಸ್ಚರಣೆ ಮಾಡಿದವರಿಗೂ ಕೂಡ ಮಹಾಕೀರ್ತಿ ಸಿಗ್ತದೆ ಅಂತ ಅದರ ಫಲಶ್ರುತಿಯನ್ನ ಹೇಳಿದ್ದಾರೆ. ನಡುವೆ ನಡುವೆ ಕೆಲವು ಮಂತ್ರಗಳಿಗೆ ಅವರು ಫಲಶ್ರುತಿ ಹೇಳಿರ್ತಾರೆ. ಎಲ್ಲಾ ಕಡೆ ಹೇಳಿರ್ತಾರೆ ಅಂತಿಲ್ಲ, ಕೆಲವು ಕಡೆ ಹೇಳಿರ್ತಾರೆ. ವಿಶ್ರುತಾತ್ಮ ಅಂದ್ರೆ ಪ್ರಸಿದ್ಧ ಸ್ವರೂಪ ಅಂತ ಹೀಗೆ ಸತ್ಯಸಂಧಿ ಸ್ವಾಮಿಗಳು ಕೂಡ ಅದರ ಅರ್ಥವನ್ನ ವರ್ಣನೆ ಮಾಡಿದ್ದಾರೆ. ಹೀಗೆ ಮಂತ್ರದ ಶ್ರವಣ ನಾವು ಮಾಡಿದ್ದೇವೆ. ಭಗವಂತ ಪ್ರಸಿದ್ಧವಾದಂಥ, ಸುಪ್ರಸಿದ್ಧವಾದಂತಹ ಸ್ವರೂಪ ಇದ್ದವನು, ಶಾಸ್ತ್ರದಲ್ಲಿ ವಿಶಿಷ್ಟವಾಗಿ ಪ್ರತಿಪಾದಿತನಾದವನು. ನಮಗೆ ಯಾರಿಗೂ ಪ್ರತ್ಯಕ್ಷ, ಅನುಮಾನ ಇತ್ಯಾದಿ ಪ್ರಮಾಣಗಳಿಂದ ಆ ರೀತಿಯಾಗಿ ತಿಳಿಯುವುದೇ ಸಾಧ್ಯ ಇಲ್ಲ. ಹಾಗೆ ಅವನ ಬಗ್ಗೆ ನಾವು ಶ್ರವಣ ಮಾಡಬೇಕಷ್ಟೆ, ಶಾಸ್ತ್ರಗಳ ಮೂಲಕ ಅವನ ಬಗ್ಗೆ ನಾವು ಕೇಳಬೇಕಷ್ಟೆ. ಅದಕ್ಕಾಗಿ ಶ್ರುತ ಅಂತ ಪ್ರಯೋಗ ಮಾಡಿದ್ದಾರೆ. ಶಾಸ್ತ್ರದಿಂದ ಆ ಥರ ತಿಳಿಯುವುದು ಸಾಧ್ಯವೇ ಹೊರತು ಬೇರೆ ಯಾವ ಮೂಲದಿಂದಲೂ ಆತನನ್ನು ತಿಳಿಯುವುದು ಸಾಧ್ಯ ಇಲ್ಲ ಅಂತ ಅದಕ್ಕೆ ಅರ್ಥ ಆಗ್ತದೆ. ಮತ್ತೆ ನಾವು ವಿಶ್ರುತರಾಗುವುದು, ನಮಗೆ ಬರಬೇಕಾದ ಶ್ರೇಷ್ಠ ಜ್ಞಾನವನ್ನು ಪಡೆಯುವುದು ಈ ಭಗವಂತನಿಂದಲೇ. ಆದ್ರಿಂದಲೇ ನಾವು ಬಹುಶ್ರುತರು ಅಂತ ಕರೆಸ್ಕೊಳ್ಳೋದು, ವಿಶ್ರುತರು ಅಂತ ಕರೆಸ್ಕೊಳ್ಳೋದು. ಮುಂದೆ ನಾವು ಮುಕ್ತರಾಗುವುದು ಎಲ್ಲವೂ ಈ ಭಗವಂತನ ಅನುಗ್ರಹದಿಂದ. ಆದ್ರಿಂದ ಆತ ವಿಶ್ರುತಾತ್ಮ, ಅವನನ್ನ ವಿಶ್ರುತಾತ್ಮ ಅಂತ ನಾವು ಸಂಪಾದನೆ ಮಾಡಿದಾಗ, ಉಪಾಸಿಸಿದಾಗ ಅವನು ಪ್ರಸಿದ್ಧನಾದವನು ಅಂತ ಅರ್ಥ. ಲೋಕ ವೇದ ಎಲ್ಲ ಕಡೆ ಪ್ರಸಿದ್ಧವಾದ ಸ್ವರೂಪ ಇದ್ದವನು. ಮತ್ತೆ ಅವನು ಸ್ವಯಂ ಸರ್ವಜ್ಞನಾದವನು. ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ಥ ಪರಂತಪ ಅಂತ. ಎಲ್ಲವನ್ನೂ ನಾನು ಬಲ್ಲೆ, ನಿಮಗದು ಯಾವುದು ಕೂಡ ಗೊತ್ತಿಲ್ಲ ಅಂತ ಭಗವಂತನ ಹೇಳ್ಕೊತಾನಲ್ಲ. ಆದ್ರಿಂದ ಅವನು ಎಲ್ಲ ಕಡೆ ಪ್ರಸಿದ್ಧ, ಎಲ್ಲವನ್ನೂ ತಿಳಿದವನು. ಅಂಥವನನ್ನು ನಾವು ಸ್ತುತಿಸಿದರೆ ನಮಗೂ ಕೂಡ ಒಂದು ಪ್ರಸಿದ್ಧಿ ಬರ್ತದೆ ಅಂತ ಶಾಸ್ತ್ರ ವರ್ಣನೆ ಮಾಡ್ತದೆ. ಮತ್ತೆ ಹೀಗೆ ನಾವು ಮಾಡಿದ ಸ್ತೋತ್ರಗಳನ್ನೆಲ್ಲ ಅವನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಅದಕ್ಕಾಗಿ ಆತ ವಿಶ್ರುತಂ ಸ್ತೋತ್ರಂ ಆದತ್ತೆ ಸ್ವೀಕಾರ ಮಾಡುವವನಾದ್ರಿಂದ ವಿಶ್ರುತಾತ್ಮ. ನಮಗೆ ಹೀಗೆ ತನ್ನ ಅಪ್ರಸಿದ್ಧವಾದ ಸ್ವರೂಪವನ್ನ, ಶಾಸ್ತ್ರದಲ್ಲಿ ಪ್ರಸಿದ್ಧವಾಗಿದೆ, ನಮಗದು ಗೊತ್ತಿಲ್ಲ, ಅಪ್ರಸಿದ್ಧ, ಅದನ್ನು ನಮಗೆ ತೋರಿಸಿಕೊಟ್ಟು, ನಮಗೆ ನಮ್ಮ ಸ್ವರೂಪಯುಕ್ತಿಗೆ ಬೇಕಾದಂತಹ ಜ್ಞಾನವನ್ನು ಕೊಟ್ಟು,
ಆ ಮೂಲಕ ತನ್ನನ್ನು ಸ್ತೋತ್ರ ಮಾಡಿಸಿಕೊಂಡು ಆ ಸ್ತೋತ್ರವನ್ನು ತಾನು ಸ್ವೀಕಾರ ಮಾಡಿ ಹೀಗೆ ನಮಗೆ ಎಲ್ಲ ಥರದ ಅನುಗ್ರಹಗಳನ್ನು ಮಾಡುವನಾದ್ರಿಂದ ಆತ ವಿಷ್ಣುತಾತ್ಮ ಅಂತ ನಾವು ತಿಳಿಯಬಹುದು. ಅದರ ಜೊತೆಗೆ ಈ ನಾಮ ಮತ್ತು ಬೃಹತಿಯ ಅರ್ಥದ ಶ್ರವಣ ಸಮಾಪ್ತವಾಗಿದೆ.